ಕನ್ನಡ ಕಿರುತೆರೆ ಆಯ್ತು ಅಂಡ್ ತೆಲುಗು ಕಿರುತೆರೆ ಆಯ್ತು, ಬಿಗ್ ಬಾಸ್ಗೂ ಹೋಗಿ ಬಂದಿದ್ದಾಯ್ತು. ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ನಟಿ ಅಮೂಲ್ಯ ಗೌಡ ಅವರು ಬೆಳ್ಳಿ ಪರದೆಗೆ ಯಾಕೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಿಲ್ಲ ಅನ್ನುವಂಥದ್ದು. ತುಂಬಾ ಕಡೆ ಹೇಳಿದೀನಿ, ಏನ್ ಕೊಡಬಾರ್ದು ಅನ್ನೋದು ನನ್ನ ಮನ್ಸಲ್ಲಿಲ್ಲ. ಅಂದ್ರೆ ಎಲ್ಲೋ ತುಂಬಾ ಒಳ್ಳೆ ಪಾತ್ರಗಳು ಬಂದಾಗ ನನಗೆ ಟೈಮ್ ಆಗ್ಲಿಲ್ಲ ಮಾಡೋದಕ್ಕೆ. ಕೆಲವೊಂದ್ ಕಡೆ ಟೈಮ್ ಇದ್ದಾಗ ನನಗೆ ಬೇಕಾಗಿರುವಂತ ಪಾತ್ರಗಳು ನನಗ್ ಸಿಕ್ಕಿಲ್ಲ. ಸೊ ಈಗ್ಲೂ ನನ್ಗೆ ಹೋಗ್ಬಾರ್ದು ಅಂತಾನೂ ಇಲ್ಲ, ಹೋಗ್ಲೇಬೇಕು ಅನ್ನೋದು ಇಲ್ಲ. ನನ್ಗೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಬೆಳ್ಳಿ ತರ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಮಾಡಿದ್ರೆ ಅದರ ಒಂದು ಲೈಕ್ ತುಂಬಾ ಒಳ್ಳೆ ಪಾತ್ರ ಅಂದ್ರೆ ಲೈಕ್ ನೋಟಿಸ್ ಆಗ್ಬೇಕು. ಅಂದ್ರೆ ಎಂತ ಪಾತ್ರ ಮಾಡೋದು. ಇವಾಗ ಸೀರಿಯಲ್ ಅಂದಾಗ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡೋದಕ್ ಆಗಲ್ಲ. ಅದು ಏನೇ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಗೇನ್ ಅದ್ರದ್ದೊಂದು ರೊಟೀನ್ ಇದೆ, ಹಂಗೆ ಹೋಗೋದದು. ಅಂದ್ರೆ ಅಗೇನ್ ಸೇಮ್ ಸ್ಟೋರಿ ಸೇಮ್, ಅಲ್ಲಿ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ. ನನ್ಗೊಂದು ಆಸೆ ಇದೆ, ಬೆಳ್ಳಿತಾರೆ ಅಂತ ಹೋದ್ರೆ ಜಸ್ಟ್ ಅಂದ್ರೆ ಓಕೆ ಹುಡ್ಗಿ ನೋಡಕ್ ಚೆನ್ನಾಗಿದ್ದಾಳೆ ಅಂತ ಕಾಣಿಸ್ಕೊಳ್ಳೋದಲ್ದೆ, ಒಂದು ಪಾತ್ರ ಮಾಡಿದಾಗ ಓಕೆ ಆ ಪಾತ್ರದಲ್ಲಿ ಏನೋ ಒಂದು ತೂಕ ಇರ್ಬೇಕು. ಅಂದ್ರೆ ಜಸ್ಟ್ ಒಂದ್ 2 ಸಾಂಗ್ ಅಲ್ಲಿ ಇದ್ದಾಳೆ, ಇನ್ನೆಲ್ಲೋ ಒಂದ್ 2 ಕಡೆ ಕಾಣಿಸ್ಕೊಂಡು ಹೋದ್ಲು ಅನ್ನೋದಕ್ಕಿಂತ ಆ ಹುಡ್ಗಿ ಪಾತ್ರಕ್ಕೆ ತುಂಬಾನೇ ಒಂದು ತೂಕ ಇರುವಂತ ಯಾವ್ದಾದ್ರು ಒಂದು ಪಾತ್ರ ಸಿಕ್ತಾಗ, ಆಕ್ಟಿಂಗ್ ಗೆ ತುಂಬಾ ಒಂದು ಅಲ್ಲಿ ಸ್ಪೇಸ್ ಇದೆ ಅಂತಂದಾಗ ನನ್ಗೆ ಅಂತ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟ. ಆತರ ಕ್ಯಾರೆಕ್ಟರ್ ಬಂದಾಗ ಮಾಡಕ್ ಆಗ್ಲಿಲ್ಲ. ಈಗ ಸದ್ಯಕ್ಕೆ ನನ್ಗೆ ಯಾವ್ದು ಅಂತ ಪಾತ್ರ ಸಿಕ್ಕಿಲ್ಲ, ಸೊ ಅದಕ್ಕೆ ನಾನು ಕಾಲಿಟ್ಟಿಲ್ಲ. ಈ ತರದ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ರಿ ನೀವು, ಒಂದು ತೂಕ ಇರ್ಬೇಕು ನಾನು ಮಾಡುವಂತಹ ಪಾತ್ರಕ್ಕೆ ಅಂತ ಹೇಳ್ಬಿಟ್ಟು. ಆ ತರ ಪಾತ್ರ, ಇಂಥದ್ದೇ ಪಾತ್ರ ಮಾಡ್ಬೇಕು ಅನ್ನುವಂಥದ್ದು ಏನಾದ್ರು ಆಸೆ ಇದೆಯಾ, ಅಥವಾ ಯಾರ್ದಾದ್ರೂ ಬಯೋಗ್ರಫಿಯಲ್ಲಿ ಆಕ್ಟ್ ಮಾಡ್ಬೇಕು ಅನ್ನುವಂಥದ್ದು ಇಂಟ್ರೆಸ್ಟ್ ಇದೆಯಾ ಅಂತ? ಮೇ ಬಿ ನಾನು ಬೆಳ್ಳಿ ತೆರೆಗೆ ಬಂದು ಒಂದ್ 10 ಫಿಲಂ ಮಾಡಿ ಅದಾಗಿದ್ರೆ ನಾನು ಯೋಚನೆ ಮಾಡಿರ್ತಿದ್ದೆ ಅನ್ಸುತ್ತೆ, ಓಕೆ ಇನ್ ನೆಕ್ಸ್ಟ್ ಬೇರೆ ಏನು ಅಂತ. ಬೆಳ್ಳಿ ತೆರೆಗೆ ಇನ್ನ ಕಾಲಿಡದೆ ಇರೋದ್ರಿಂದ ಹಾಗೆ ನನ್ಗೆ ಅಂದ್ರೆ ಓಕೆ ಇಂಥದ್ದೇ ಪಾತ್ರ ಮಾಡ್ಬೇಕನ್ನೋದಿಲ್ಲ. ನೀನ್ ಏನೇ ಪಾತ್ರ ಮಾಡು, ಜನಕ್ಕೆ ಓಕೆ ಕಣ್ಣಲ್ಲಿ ಕೂರ್ಬೇಕು ಆ ಪಾತ್ರ. ಈಗ ನಾನು ಓಕೆ ಇವತ್ ನೋಡಿದ್ವಿ ನಾಳೆ ಮರ್ತ್ವಿ ಅನ್ನೋ ತರ ಆಗ್ಬಾರ್ದು. ಆ ಪಾತ್ರ ಓಕೆ ನೆನ್ಪಿರ್ಬೇಕು. ಓಕೆ ಈ ಮೂವಿಯಲ್ಲಿ ಅಂದ್ರೆ ಆ ಹುಡ್ಗಿ ಚೆನ್ನಾಗ್ ಮಾಡಿದ್ಲು, ಆ ಹುಡ್ಗಿ ಪಾತ್ರ ತುಂಬಾ ಚೆನ್ನಾಗಿತ್ತು, ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ಲು ಅನ್ನೋದು ಅವ್ರ ತಲೆಯಲ್ಲಿ ಕೂರ್ಬೇಕು. ಜಸ್ಟ್ ಹುಡ್ಗಿರ್ ಅಂದ್ರೆ ಓಕೆ ಸಾಂಗ್ ಅಲ್ಲಿ ಹೋದ್ರ, ಡಾನ್ಸ್ ಮಾಡಿದ್ರ, ಇನ್ನೆಲ್ಲ ಒಂದ್ 2 ಕಡೆ ಲವ್ ಸೀನ್ಸ್ ಅಲ್ಲಿ ಕಾಣಿಸ್ಕೊಂಡ್ರ ಅನ್ನೋದಲ್ದೆ, ಆ ಹುಡ್ಗಿದೇ ಒಂದು ಪಾತ್ರ ಇಂಪಾರ್ಟೆನ್ಸ್ ಇರೋ ತರ, ಅದ್ ಯಾವ್ದೇ ಪಾತ್ರ ಆಗಿರ್ಲಿ, ಅದ್ ಏನೇ ಕ್ಯಾರೆಕ್ಟರ್ ಆಗಿರ್ಲಿ, ಆ ತರ ಒಂದು ಕ್ಯಾರೆಕ್ಟರ್ ಮಾಡಕ್ ಇಷ್ಟ. ಇನ್ನು ಬಯೋಗ್ರಫಿ ಅನ್ನೋದೆಲ್ಲ ತುಂಬಾ ದೂರದ ಮಾತು. ಆತರ ಈ ಒಂದು ಪಾತಲ್ಲಿ ಹೋಗಿ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡದ್ಮೇಲೆ ಮೇ ಬಿ ಅವತ್ತು ನಮ್ಗೆ ಆ ಕಾನ್ಫಿಡೆನ್ಸ್ ಬರ್ಬೋದು ಅನ್ಸುತ್ತೆ, ಓಕೆ ಇಂಥವ್ರ ಬಯೋಗ್ರಫಿ ನಾವು ಮಾಡ್ಬೇಕು. ಬಿಕಾಸ್ ಅದು ತುಂಬಾ ಚಾಲೆಂಜಿಂಗ್. ಇದು ಅಷ್ಟ್ ಈಸಿ ಅಲ್ಲ. ಯಾರೋ ಒಬ್ರನ್ನ ನಾವು ಬಯೋಗ್ರಫಿಯಲ್ಲಿ ಆಕ್ಟಿಂಗ್ ಮಾಡೋದು ತುಂಬಾ ಕಷ್ಟ. ಸೊ ಆ ದಿನಗಳಲ್ಲಿ ನೋಡೋಣ, ಯಾವತ್ತಾದ್ರೂ ಒಂದು ದಿನ ಆಸೆ ಬರ್ಬೋದೇನೋ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಮೂಲ್ಯ ಗೌಡ ಅವ್ರಿಗೆ ಯಾರು ಇನ್ಸ್ಪಿರೇಷನ್, ಯಾವ ನಟಿ ಅಂದ್ರೆ ತುಂಬಾ ಇಷ್ಟ ಅಂತ? ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದ್ರೆ ನನ್ಗೆ ತುಂಬಾ ಕಡೆ ಹೇಳಿದ್ದೀನಿ. ನಂಗೆ ಮಾಲಾಶ್ರೀ ಅವ್ರು ಇಷ್ಟ, ಚಿಕ್ಕ ವಯಸ್ಸಿಂದ ನಾನು ಹೇಳ್ತಾ ಇದ್ದೆ. ಅಂದ್ರೆ ಅವ್ರು ಇದೊಂದೇ ಪಾತ್ರ ಅನ್ನೋದಿಲ್ಲ, ತುಂಬಾ ಪಾತ್ರಗಳನ್ನ ಮಾಡಿದ್ದಾರೆ. ಯಾವ ತರ ಪಾತ್ರ ಅನ್ನೋದೇ ಇಲ್ಲ, ಅಂದ್ರೆ ಅವ್ರು ಬಿಡದೇ ಇರೋದು ಯಾವ್ದು ಇಲ್ಲ ಅಂತ ಅನ್ಸುತ್ತೆ. ಎಲ್ಲಾ ತರನು ಟ್ರೈ ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ನೋಡ್ದ ಅಂದ್ರೆ ಲೈಕ್ ಒಂದ್ ಆಗಿನ ಟೈಮ್ ಅಲ್ಲಿ ಒಬ್ರು ಒಂಥರ ಸೂಪರ್ ಸ್ಟಾರ್ ಅಂತ ಒಂದ್ ಹೀರೋಯಿನ್ಸ್ ಅಲ್ಲಿ ನಾವು ನೋಡಿದಾಗ ನಮ್ಗೆ ಮಾಲಾಶ್ರೀ ಅವರೇ ಕಣ್ಣ ಕಾಣಿಸ್ತಾರೆ. ಸೊ ನಂಗೆ ಅವ್ರು ತುಂಬಾ ಇಷ್ಟ ಆಕ್ಚುಲಿ ಹೇಳ್ಬೇಕಾದ್ರೆ. ಅವ್ರ ಕಡೆಯಿಂದ ಏನಾದ್ರು ಕಲಿಯುವಂತದ್ದಿತ್ತು ಅಂತಂದ್ರೆ, ಅಂದ್ರೆ ಲೈಕ್ ಆಕ್ಷನ್ಸ್ ಕ್ವೀನ್ ಅಂತಾನೆ ಹೇಳ್ಬೋದು ಮಾಲಾಶ್ರೀ ಅವರನ್ನ. ಸೊ ನೀವು ಮುಂದಿನ ದಿನಗಳಲ್ಲಿ ಏನಾದ್ರು ರಗಡ್ ಪಾತ್ರಗಳಲ್ಲಿ ಸೀರಿಯಲ್ ಸಿಕ್ಕಿದ್ರು ಕೂಡ ಆತರ ಮಾಡ್ತೀರಾ ಅಂತ? ಇಲ್ಲ, ನಂಗೆ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನನ್ಗೆ ಅವರ ರಗಡ್ ಪಾತ್ರ ಇಷ್ಟ. ಹಾಗೆ ನಾನು ಹೇಳ್ದಂಗೆ ಅವ್ರು ಎಲ್ಲಾ ತರ ಪಾತ್ರಗಳನ್ನು ಮಾಡಿದ್ದಾರೆ. ನನ್ಗೆ ಆಕ್ಚುಲಿ ಅವರು ಆಗಿನ ಮೂವೀಸ್ ನಂಗೆ ಸಖತ್ ಇಷ್ಟ. ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ, ಅಂದ್ರೆ ಎಷ್ಟು ಲವ್ಲವಿಕೆಯಿಂದ ಅವ್ರ ಪಾತ್ರಗಳನ್ನ ನೋಡಕ್ಕೆ ಖುಷಿ ಅನ್ಸೋದು. ಅಂಡ್ ಎಕ್ಸ್ಪೆಷಲಿ ಅವ್ರು ರೆಡಿ ಆಗ್ತಿದ್ದ ರೀತಿ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿರ್ತಿತ್ತು. ಸೊ ನಂಗೆ ಆತರ ಪಾತ್ರಗಳವ್ರನ್ನ ನೋಡಿದಾಗ ಅವಾಗ ಅನ್ಸತ್ತೆ, ಅಂದ್ರೆ ಲೈಕ್ ಅದರ ಕ್ಯಾರೆಕ್ಟರ್ ನ ಮಾಡಿದ್ರೆ ಇವರು ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಲೈಕ್ ಅಂದ್ರೆ ಅದ್ರಲ್ಲಿ ಅದೇ ಅವ್ರ ಕ್ಯಾರೆಕ್ಟರ್ ಅನ್ನೋ ತರ ಅನ್ಸ್ಬೇಕು. ಅದನ್ನ ನೋಡಿದಾಗ ನಂಗೆ ಅನ್ಸುತ್ತೆ ಓಕೆ ಅವ್ರ ತರ ಆಗಲ್ಲ, ಬಟ್ ಟ್ರೈ ಮಾಡ್ಬೇಕು. ಮಾತಾಡ್ತಾ 2 ವಿಷಯಗಳನ್ನ ಹೇಳಿದ್ರಿ ನೀವು. ಒಂದು ಡ್ರೆಸ್ಸಿಂಗ್ ಸೆನ್ಸ್ ಅಂತ ಆಗ್ಲೇ ಹೇಳ್ತಾ, ಕಮಲಿ ಸೀರಿಯಲ್ ನಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಆ ಬದನೆಕಾಯಿ ಜಡೆ ಆಗಿರ್ಬೋದು, ಆ ಡ್ರೆಸ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು, ಎಲ್ಲ ಒಂದ್ ಕಡೆ ಒಂದು ನಟಿ ಅಂತಂದಾಗ ಗ್ಲಾಮರಸ್ ಪಾತ್ರಗಳನ್ನು ಇಷ್ಟಪಡ್ತಾರೆ, ಕೆಲವರು ಟ್ರೆಡಿಷನಲ್ ಲುಕ್ ಅನ್ನು ಕೂಡ ಇಷ್ಟಪಡ್ತಾರೆ. ನಟಿ ಅಮೂಲ್ಯ ಅವರಿಗೆ ಯಾವ ಒಂದು ಗ್ಲಾಮರಸ್ ಇಷ್ಟನಾ ಅಥವಾ ಟ್ರೆಡಿಷನಲ್ ಲುಕ್ ಇಷ್ಟನಾ ಅಂತ? ಇಲ್ಲ, ಅಂದ್ರೆ ನನ್ಗೆ ಕಂಪ್ಲಿ ಮಾಡ್ಬೇಕಾದ್ರೆ ನಾನು ಅವಾಗ ಚಿಕ್ಕೋಳ್ಳ, ನಾನು ಆಗ್ಲೇ ಹೇಳ್ದೆ ರಿಯಲೈಸ್ ಆಗಕ್ ನಂಗೆ ತುಂಬಾ ಟೈಮ್ ತಗೊಳ್ಳಿಲ್ಲ ಅಂತ ಅಂದ್ಬಿಟ್ಟು. ಸೊ ನಂಗೆ ಅವಾಗ ಗೊತ್ತಿರ್ಲಿಲ್ಲ ಓಕೆ ಪಾತ್ರಕ್ಕೆ ತಕ್ಕಂಗೆ ನಾವು ರೆಡಿ ಆಗ್ಬೇಕು ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ನನ್ಗೇನು ಓಕೆ ನನ್ ಚೆನ್ನಾಗ್ ಕಾಣಿಸ್ಕೊಂಡು ಫಸ್ಟ್ ಟೈಮ್ ಇವಾಗ ಲೀಡ್ ಎಲ್ಲರೂ ಇಷ್ಟಪಡ್ತೇನೆ, ಚೆನ್ನಾಗ್ ಕಾಣಿಸ್ಕೋಬೇಕು ಅನ್ನೋದಿತ್ತು. ಬಿಟ್ರೆ ಇವಾಗ ನನ್ಗೆ ಹೆಂಗೆ ಅಂದ್ರೆ
ಟ್ರೆಡಿಷನಲ್ ಆಗಿರ್ಬೋದು, ಮಾಡರ್ನ್ ಆಗಿರ್ಬೋದು, ಆ ಪಾತ್ರಕ್ಕೆ ಏನ್ ಸೂಟ್ ಆಗತ್ತೆ ಆ ರೀತಿ ಕಾಣಿಸ್ಕೊಬೇಕು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.